ವರ್ಷದ ಸಮಾವೇಶ ಅಂತೇಳಿ ಒಂದು ಡ್ರಾಮಾ ಕಂಪನಿ ಇಡೀ ಕರ್ನಾಟಕವನ್ನ ದಿವಾಳಿ ಅಂಚಿಗೆ ತಗೊಂಡು ಹೋಗಿರುವಂತ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾರು ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಇವತ್ತು ಕರ್ನಾಟಕ ದೇಶದಲ್ಲಿ 8ರಿಂದ 10ನೇ ಸ್ಥಾನದಲ್ಲಿತ್ತು. ಇವತ್ತು ಕೊನೆ 30ನೇ ಸ್ಥಾನಕ್ಕೆ ಬಂದು ನಿಂತಿರುವಂತವ್ರು ಯಾರು ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಸಾಲ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 7 ಲಕ್ಷ ಕೋಟಿ ಸಿದ್ದರಾಮಯ್ಯನವರು ಮಾಡಿರುವಂತ ಸಾಲ ಕರ್ನಾಟಕ. ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ನಾಗರಿಕರಿಗೆ 1 ಲಕ್ಷ ಹೊರೆಯನ್ನ ಹೊರಿಸಿರುವಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಇದು ಒಂದು ದೊಡ್ಡ ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಇಲ್ಲದ ಸರ್ಕಾರ, ಮೋಸದ ಸರ್ಕಾರ, ಮಕ್ಕಳ ಟೋಪಿ ಹಾಕುವಂತ ಸರ್ಕಾರ. ಇದನ್ನ ಸಮಾವೇಶ ಮಾಡೋ ಬದಲು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು. ಇಂಥ ಒಂದು ಸರ್ಕಾರ ನಡೆಸ್ತಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ಜನಗಳಿಗೆ ಹೇಳಬೇಕು. ಎರಡನೇದು, ಮುಖ್ಯವಾಗಿ ಇನ್ನೊಂದು 4-5 ವಿಷಯಗಳನ್ನ ನಾವು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಎತ್ತಿನಹೊಳೆ ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾದ ಯೋಜನೆ ಎತ್ತಿನಹೊಳೆ. ಸರ್ಕಾರ ಇವತ್ತು ಎತ್ತಿನಹೊಳೆಯನ್ನ ಯೋಜನೆಯನ್ನ ಈ ವರ್ಷದ ಜುಲೈ ಆಗಸ್ಟ್ ತಿಂಗಳೊಳಗಡೆ ಯೋಜನೆಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು. 3 ತಿಂಗಳಾಗಿದೆ ಬಡ್ಜೆಟ್ ಮಂಡಿಸಿ. ಇವತ್ತು ಯಾವ್ದು ಎತ್ತಿನಹೊಳೆಯಲ್ಲಿ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಬಲವಾದ ಆಕ್ಷೇಪವನ್ನು ಎತ್ತಿದ್ದಾರೆ. ಇಲ್ಲಿ ಸುಮಾರು 120 ಹೆಕ್ಟೇರ್ ಪ್ರದೇಶವನ್ನ ದುರುಪಯೋಗ ಮಾಡಿಕೊಂಡು ಡಿಬ್ರೀಸ್ ಎಲ್ಲ ಹಾಕಿ ಅರಣ್ಯವನ್ನ ಹಾಳು ಮಾಡಿದ್ದಾರೆ. ಅದರಿಂದ ನಾವು ಇದಕ್ಕೆ ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಒಂದು 10 ದಿವಸದ ಹಿಂದೆ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಕೂಡ ಬಂದಿತ್ತು. ನಾನು ಕೂಡ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು KN ರಾಜಣ್ಣವರು, ಇದು ಬಹಳ ಅನುಕೂಲವಾಗ್ತಾರೆ ನಮ್ಮ ಜಿಲ್ಲೆಯಲ್ಲಿ, ಮಧುಗಿರಿ ಮತ್ತೆ ಪಾವಗಡ, ಇಲ್ಲಿ ಇಮಿಡಿಯೇಟ್ ಆಗಿ 2 ಮಂತ್ರಿಗಳು ಒಂದು ಸಭೆ ಕರೆದು ಇದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ಎತ್ತಿನಹೊಳೆ ಯೋಜನೆಯನ್ನ ಆಗಸ್ಟ್ ತಿಂಗಳೊಳಗಡೆ ತುಮಕೂರು ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ 1 ಇಂಚ್ ಕೆಲಸ ಆಗಿದೆ ನೋಡಿ. ಬಡ್ಜೆಟ್ ಮಂಡನೆ ಆಗಿ 3 ವರ್ಷದಿಂದ ಎತ್ತಿನಹೊಳೆ ಯೋಜನೆಗೆ 1 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಯಾವ ಕಾಮಗಾರಿಗಳು ನಡೀತಿಲ್ಲ ಅಂದ್ರೆ ನೀರಾವರಿ ಯೋಜನೆಗೆ ಯಾವುದೇ ಅನುದಾನವನ್ನ ಈ ಸರ್ಕಾರ ಇಟ್ಟಿಲ್ಲ. ಎತ್ತಿನಹೊಳೆ ಯೋಜನೆ ಇನ್ನೂ 3 ವರ್ಷ ಆದರೂ ತುಮಕೂರು ಜಿಲ್ಲೆಗೆ ನೀರು ಬರುತ್ತಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಎರಡನೇದು, ಕೃಷ್ಣ ಒಂದು ಏನು ಅಣೆಕಟ್ಟಿದೆ ಅಲ್ಲಿ ಆ ನೀರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಬಡ್ಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಈ ವರ್ಷ 3ನೇ ಹಂತದ ಯೋಜನೆಯನ್ನ ಸಂಪೂರ್ಣ ಮಾಡ್ತೇವೆ ಅಂತ ಮೇಲ್ದಂಡೆ ಯೋಜನೆ. ನಾನು ಅದಕ್ಕೆ ಸುಮಾರು 1 ಲಕ್ಷ ಕೋಟಿ ಹಣ ಬೇಕಾಗಿದೆ. 1 ಲಕ್ಷ ಹಣವನ್ನ ಸಿದ್ದರಾಮಯ್ಯನವರು ಎಲ್ಲಿ ವಿನಿಯೋಗ ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಅನ್ನೋದು ಕೂಡ ರಾಜ್ಯದ ಜನತೆಗೆ ತಿಳಿಸಬೇಕಾಗಿದೆ. ಸಿದ್ದರಾಮಯ್ಯ ಅವರ ದೊಡ್ಡ ದೊಡ್ಡ ಜಾಹೀರಾತಲ್ಲಿ ಎತ್ತಿನಹೊಳೆ ಯೋಜನೆ ಆಗಲಿ, ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಯೋಜನೆ ಆಗಲಿ ಯಾವುದೇ ವಿಷಯವನ್ನ ಅವರು ಪ್ರಸ್ತಾಪ ಮಾಡಿಲ್ಲ, ಮತ್ತೆ ಆ ಜಾಹೀರಾತನ್ನು ಕೂಡ ಕೊಟ್ಟಿಲ್ಲ. ಅದರಿಂದ ನೀರಾವರಿ ಯೋಜನೆಗೆ ಇವತ್ತು ಕರ್ನಾಟಕ ರಾಜ್ಯದ ಜನರಿಗೆ ಒಂದು ದ್ರೋಹವನ್ನು ಬರ್ತಿದ್ದಾರೆ. 1 ಎಕರೆಗೂ ನೀರಾವರಿ ಪ್ರದೇಶಕ್ಕೆ ನೀರನ್ನು ಕೊಡಿಸುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ. ಇಂತಹ ಪ್ರಮುಖ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ನಡೀಬೇಕಾಯಿತು. ನೀರಾವರಿ ಬಗ್ಗೆ ಇವತ್ತು ಏನೋ ನಮ್ಮ DK ಶಿವಕುಮಾರ್ ಅವರು ಒಂದು ಹೇಳಿದ್ದಾರೆ, ಏನು ಕಾವೇರಿ ಆರತಿ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಎಷ್ಟೋ 70 ಕೋಟಿ ಖರ್ಚು ಮಾಡ್ತೀನಿ ಅಂತ. ಆ ಕಾವೇರಿ ಆರತಿನ ಮಾಡಬಾರ್ದು ಅಂತ ಮಂಡ್ಯದವರೇ ವಿರೋಧ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಕಾವೇರಿ ಆರತಿ ಮಾಡ್ತಾರೆ ಅನ್ನೋದನ್ನು ಕೂಡ ಸರ್ಕಾರ ಜನಗಳ ಮುಂದೆ ಹೇಳ್ಬೇಕಾಗಿದೆ. ನೀರಾವರಿಗೆ ದುಡ್ಡೇ ಇಲ್ಲ ಅಂದಾಗ ಈ ಕಾವೇರಿ ಆರತಿಗೆ ದುಡ್ಡು ವೆಚ್ಚ ಮಾಡೋದನ್ನ ಸರ್ಕಾರ ನಿಲ್ಲಿಸಬೇಕು. ಆಮೇಲೆ ಈ ಸರ್ಕಾರಕ್ಕೆ ಏನಪ್ಪಾ ಅಂತ ಹೇಳಿದ್ರೆ 140 ಜನ ಶಾಸಕರಿದ್ದಾರೆ. 140 ಜನ ಶಾಸಕರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 30 ವರ್ಷ ಆದ್ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಜನಾಭಿಪ್ರಾಯ ಕೊಟ್ಟಂತ ಒಂದು ಕರ್ನಾಟಕ ರಾಜ್ಯ. ಇಷ್ಟು ಜನ ಮೆಜಾರಿಟಿ ಇಟ್ಕೊಂಡು ಒಂದು ಪಾರದರ್ಶಕವಾದ ಸುಭದ್ರವಾದ ಸರ್ಕಾರ ಕೊಡಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡು ಸಿದ್ದರಾಮಯ್ಯ. ಇಂಥ ಒಂದು ಡೆಮೋಕ್ರಸಿಯಲ್ಲಿ ಆಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಾಗ ಸರ್ಕಾರ ಯಾವ ರೀತಿ ಶಕ್ತಿಶಾಲಿಯಾಗಿ ನಡೆಸಬೇಕು, ಯಾವ ರೀತಿ ಜನಪರ ಯೋಜನೆಗಳನ್ನ ಮಾಡಬೇಕು, ಇದ್ರ ಬಗ್ಗೆ ಈ ಸರ್ಕಾರಕ್ಕೆ ಯಾವುದೂ ಕೂಡ ಕಿಂಚಿತ್ತು ಜನಾಭಿಪ್ರಾಯ ಇರುವಂತ ಕೆಲಸವನ್ನ ಮಾಡಿಲ್ಲ. ಸಿದ್ದರಾಮಯ್ಯನವರು ಯಾವಾಗಲೂ ಬಡ್ಜೆಟ್ ಮಂಡಿಸಿದಾಗ ನನ್ನ ಸರ್ಕಾರ ಸುಭದ್ರವಾಗಿದೆ, ನನ್ನ ಸರ್ಕಾರ ಆರ್ಥಿಕವಾಗಿ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ. ಇವತ್ತು ನಾನು ಬಡ್ಜೆಟ್ ಅನ್ನ ಮಂಡಿಸಿದ ಮೇಲೆ ಯಾವುದೇ ಬೆಲೆಯನ್ನ ನಾನು ಏರಿಸಲ್ಲ ಅಂತ ಹೇಳಿ ಇವತ್ತು ಈ ಸರ್ಕಾರ 2 ವರ್ಷ ಆದಾಗ ಪ್ರತಿ ಬಾರಿ ಬಡ್ಜೆಟ್ ಮಂಡಿಸಿದಾಗ ಆ ನಿರ್ಧಾರ ಏರಿಸುತ್ತೆ.
ಪೆಟ್ರೋಲ್ ದರ ಏರಿಸಿದ್ರು, ಡೀಸೆಲ್ ದರ ಏರಿಸಿದ್ರು, ಎಲೆಕ್ಟ್ರಿಸಿಟಿ ದರ ಏರಿಸಿದ್ರು, ಮದ್ಯದ ದರ ಅಂತೂ 3 ತಿಂಗಳಿಗೊಂದ್ಸಲಿ ಏರಿಸ್ತಾ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಡ್ಯೂಟಿಯನ್ನು ಏರಿಸಿದ್ದಾರೆ. ಅಂದ್ರೆ ಪ್ರತಿ ಹಂತದಲ್ಲೂ ಈ ರಾಜ್ಯದ ಜನಗಳಿಗೆ ತೆರಿಗೆ ಹಾಕುವಂತ ಕೆಲಸಗಳನ್ನ ಸಿದ್ದರಾಮಯ್ಯನವರು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಜನಗಳನ್ನ ಬಲಿ ಹಾಕುವಂಥದ್ದು, ಜನಗಳನ್ನ ತೆರಿಗೆ ರೂಪದಲ್ಲಿ ಬಲಿ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡಿದೆ. ಅದರಿಂದ ಎಕ್ಸೈಸ್ ಲೈಸೆನ್ಸ್ ಕೂಡ 3 ಪಟ್ಟು ಜಾಸ್ತಿ ಮಾಡೋದು ಕೂಡ ನಾವು ನೋಡಿದ್ದೇವೆ. ಆಮೇಲೆ ಕಾನೂನು ಸುವ್ಯವಸ್ಥೆ, ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿರುವ ಹಾಗೆ ಕಾನೂನು ಸುವ್ಯವಸ್ಥೆಯು ಕುಸಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಯುವಕರನ್ನ ಅಟ್ಟಾಡಿಸ್ಕೊಂಡು ಕೊಲೆ ಮಾಡ್ತಿದ್ರು ಕೂಡ ಕಣ್ಮುಚ್ಕೊಂಡು ಸರ್ಕಾರ ಕೂತ್ಕೊಂಡಿದೆ. ಇವತ್ತು ಬೀದರ್ನಲ್ಲಿ ಒಂದು ATM ದರೋಡೆ ಪ್ರಕರಣ ಆಯಿತು, ಆಡಾಗಲೇ ಇಲ್ಲಿವರೆಗೂ ಆ ಕಳ್ಳನ ಹಿಡಿಯಕ್ಕಾಗಿಲ್ಲ. 3ನೇದು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದಾಗ ಅದರ ವಿರುದ್ಧ ಪ್ರಕರಣನ ಹಿಂತೆಗೆದುಕೊಂಡು ಎಲ್ಲ ಪೊಲೀಸರ ನೈತಿಕತೆಯನ್ನ ಕುಗ್ಸಿದೆ. ಮೈಸೂರಿನಲ್ಲೂ ಕೂಡ ಈ ತರ ಒಂದು ದಾಳಿ ಪೊಲೀಸರ ಮೇಲೆ ಸ್ಟೇಷನ್ ಮೇಲೆ ದಾಳಿ ಆಗಿರೋದು ಇವೆಲ್ಲ ಪೊಲೀಸರ ನೈತಿಕತೆಯನ್ನ ಕುಸಿದಿದೆ. ಆಡಳಿತ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಸಿದ್ದರಾಮಯ್ಯ ಕಾಲದಲ್ಲಿ. ಇನ್ನೊಂದು ಈ ಸಾಧನೆ 2 ವರ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಶೂನ್ಯ ಸಾಧನೆ. ಇದು ಏನಿಲ್ಲ, ಬರೀ ಬಿಟ್ಟಿ ಬಾಕಿಗಳಲ್ಲಿ ಸರ್ಕಾರ ಬಂಡವಾಳ ₹1 ಇನ್ವೆಸ್ಟ್ ಮಾಡಿದರೆ ಬರೀ ಬಿಟ್ಟಿ ಬಾಕಿಗಳಲ್ಲಿ ಪ್ರಚಾರ ಪಡ್ಕೊಂಡು ಅಭಿವೃದ್ಧಿಯ ಕಡೆ ಕೊಂಡೋಗ್ತಿದ್ದೀನಿ, ತೆರಿಗೆ GSTಯನ್ನ 2ನೇ ಸ್ಥಾನದಲ್ಲಿದ್ದೀವಿ, 1ನೇ ಸ್ಥಾನ ತಗೊಂಡು ಹೋಗ್ತೀವಿ. ಯಾವ ತೆರಿಗೆ ಬಂದ್ರೆ ಏನು